ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ 2026 ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಸೊ ಈ ಒಂದು ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳ. ಇದರಲ್ಲಿರುವಂಥ ಎಷ್ಟೋ ಕ್ವಶನ್ಸ್ ನಿಮ್ಮ ಎಕ್ಸಾಮ್ಗೆ ಬರ್ತದೆ, ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರ ಬರೀಬೇಕು. 5 ಪ್ರಶ್ನೆಗಳು ಬರ್ತದೆ. ಫಸ್ಟ್ ಕ್ವಶನ್, ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಕೇಳಿದ್ದಾರೆ. ಇಲ್ಲಿ 1, 0, -1, 1/2 ಕೇಳಿದ್ದಾರೆ. ಭಾಗಾಕಾರದ ಗುಣಾಕಾರದ ಅನನ್ಯತಾಂಶ ಯಾವಾಗಲೂ ಒಂದೇ ಆಗಿರ್ತದೆ ಮಕ್ಕಳು, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಯಾವಾಗಲೂ ಇದಕ್ಕೆ ಸಮನಾಗಿರ್ತದೆ. n+1 n² ಅಂತ ಕೊಟ್ಟಿದ್ದಾರೆ. ಸೊ n² ಸಮನಾಗಿರ್ತದೆ ಮಕ್ಕಳ, ಹಾಗಾಗಿ n² ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಲಾಭ, ಕೊಂಡ ಬೆಲೆ ಮತ್ತು ಮಾರುವ ಬೆಲೆ ಇವುಗಳ ನಡುವಿನ ಸಂಬಂಧ. ಸೊ ಇಲ್ಲಿ 4 ಈ ಫಾರ್ಮುಲಾ ಕೊಟ್ಟಿದ್ದಾರೆ ಮಕ್ಕಳ. ಸೊ ನಮಗೆ ಕರೆಕ್ಟಾಗಿರುವಂಥದ್ದು ಸೆಲ್ಲಿಂಗ್ ಪ್ರೈಸ್, ಮಾರುವ ಬೆಲೆ ಈಸ್ ಈಕ್ವಲ್ಸ್ ಟು ಕೊಂಡ ಬೆಲೆ ಪ್ಲಸ್ ಲಾಭ. ಸೊ ಕರೆಕ್ಟಾಗಿರೋ ಸೂತ್ರ ಆಪ್ಷನ್ ಬಿ ನಲ್ಲಿರುವಂಥ ಉತ್ತರ ಆಗಿರ್ತದೆ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ 4ನೇ ಪ್ರಶ್ನೆ, m² - 9 ಅಪವರ್ತನ ಕೇಳಿದರೆ. ಸೊ ಅದು ಯಾವ ಫಾರ್ಮಲ್ಲಿದೆ ಅಂದರೆ a² - b² ಫಾರ್ಮಲ್ಲಿದೆ. ಸೊ ಅದರ ಅಪವರ್ತನ ಗೊತ್ತಿದೆ ಮಕ್ಕಳ, ಸೂತ್ರ a+b × a - b ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಆ ಫಾರ್ಮಲ್ಲೇ ಬರೆಯೋಕ್ಕೆ ಹೋದರೆ ನಮ್ಗೆ ಹೆಂಗೆ ಬರುತ್ತೆ, m+3 × m-3 ಆಗುತ್ತೆ. ಸೊ ನಿಮಗೆ ಗೊತ್ತಿರಲಿ, ಸೊ ಆನ್ಸರ್ ನಮಗೆ ಏನಾಗ್ತದೆ ಅಂದರೆ m-3 × m+3 ಆಗ್ತದೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್, 400ನ ವರ್ಗದಲ್ಲಿರುವ ಸೊನ್ನೆಗಳ ಸಂಖ್ಯೆ ಕೇಳಿದ್ದಾರೆ ಮಕ್ಕಳ. ಸೊ ಅದರ ವರ್ಗದಲ್ಲಿರುವ ಸಂಖ್ಯೆ ಕೇಳಿರೋದ್ರಿಂದ ಸೊ ಅಲ್ಲಿ ನಮಗೆ 4 ಆಗಿರ್ತದೆ ಮಕ್ಕಳು. ವರ್ಗಮೂಲ ಅಂತ ಕೇಳಿದ್ರೆ 20 ಆಗ್ತಾಯಿತ್ತು. ಸೊ ಹಾಗಾಗಿ ಒಂದೇ 0 ಇರ್ತಾಯಿತ್ತು ಅಲ್ಲಿ. ಅವ್ರು ಕೇಳಿರುವಂಥದ್ದು ವರ್ಗದಲ್ಲಿರುವಂತಹ 400ರ ವರ್ಗ ಅಂತ ಹೇಳಿದ್ರೆ 400 × 400 ಮಾಡಿದರೆ 16,000 ಆಗ್ತದೆ. ಸೊ 1,60,000 ಆಗ್ತದೆ, ಹಾಗಾಗಿ ನಮಗೆ ಆಪ್ಷನ್ ಸಿ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲೂ ಸಹ ಒಂದೊಂದು ಅಂಕದ ಪ್ರಶ್ನೆಗಳಿದ್ದಾವೆ. 6ನೇ ಪ್ರಶ್ನೆ, ಚತುರ್ಭುಜವನ್ನು ವ್ಯಾಖ್ಯಾನಿಸಿ. 4 ಬಾಹುಗಳು, 4 ಕೋನಗಳು ಮತ್ತು 4 ಶೃಂಗಗಳು ಇರುವ 2 ಆಯಾಮದ ಒಂದು ಆವೃತ್ತ ಆಕೃತಿಯನ್ನು ಚತುರ್ಭುಜ ಅಂತೇಳಿ ಕರಿತೀವಿ. ನೆಕ್ಸ್ಟ್ 7ನೇ ಪ್ರಶ್ನೆ, ಕುಂದಿಲ್ಲದ ಒಂದು ನಾಣ್ಯವನ್ನು ಒಂದು ಬಾರಿ ಎಸೆದಾಗ ಉಂಟಾದ ಫಲಿತಗಳನ್ನು ಬರೆಯಿರಿ. ಸೊ ಆಬ್ವಿಯಸ್ಲಿ ಒಂದು ನಾಣ್ಯವನ್ನು ಎಸೆದ್ರೆ ಹೆಡ್ ಆರ್ ಟೈಲ್, ಶಿರ ಅಥವಾ ಪುಚ್ಚ ಬರುವಂಥದ್ದು, ಹಾಗಾಗಿ ಶಿರ ಮತ್ತು ಪುಚ್ಚ ಅಂತ ಬರೀಬೇಕು. 8ನೇ ಪ್ರಶ್ನೆ, ಭಾರತ ಸರ್ಕಾರವು GSTಯನ್ನು ಯಾವಾಗ ಜಾರಿಗೆ ತಂದಿತು ಅಂತೇಳಿ ಕೇಳಿದರೆ 2017ರಲ್ಲಿ ಇದನ್ನು ಜಾರಿಗೆ ತರಲಾಗ್ತದೆ. 9ನೇ ಪ್ರಶ್ನೆ, 2 ಪರಿಣಾಮಗಳ ಗುಣಲಬ್ಧವು ಯಾವಾಗಲೂ ಒಂದು ಸ್ಥಿರಾಂಕವಾಗಿರುವ ಅನುಪಾತವನ್ನು ಹೆಸರಿಸಿ, ಅದು ವಿಲೋಮ ಅನುಪಾತ ಆಗಿರ್ತದೆ. 10ನೇ ಪ್ರಶ್ನೆ, 2 ಪರಿಮಾಣ x ಮತ್ತು yಗಳು ನೇರ ಅನುಪಾತದಲ್ಲಿವೆ. ಈ ಹೇಳಿಕೆಯನ್ನು ಗಣಕೀಯ ರೂಪದಲ್ಲಿ ಬರೆಯಿರಿ. ಸೊ ಆಬ್ವಿಯಸ್ಲಿ x ಪ್ರಪೋರ್ಷನಲ್ ಟು y ಇಸ್ ದ ರೈಟ್ ಆನ್ಸರ್, ಹಾಗಾಗಿ ಇದಿಷ್ಟು ಬರೆದ್ರೆ ನಮಗೆ ಪೂರ್ಣಾಂಕಗಳು ಸಿಗ್ತದೆ. ನೆಕ್ಸ್ಟ್ ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಅಂಕದ ಪ್ರಶ್ನೆಗಳು. 11ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆ 2/3 ಮತ್ತು 4/3ಗಳಿಗೆ ಸಂಕಲನದ ಪರಿವರ್ತನೆಯ ನಿಯಮವನ್ನು ಪರೀಕ್ಷಿಸಿ. ಸೊ ಸಂಕಲನದ ಪರಿವರ್ತನೆ ನಿಯಮ ಅಂತ ಹೇಳಿದ್ರೆ a+b = b+a, ದಟ್ ಈಸ್ ದ ಸಂಕಲನದ ಪರಿವರ್ತನೆಯ ನಿಯಮ. ಹಾಗಾಗಿ 2/3 + 4/3 = 4/3 + 2/3 ಆಗುತ್ತೆ. ಸೊ ಅಲ್ಲಿ ನಮಗೆ ಛೇದಗಳು ಏನಾಗಿದೆ ಮಕ್ಕಳ, ಸಮನಾಗಿದೆ, ಹಾಗಾಗಿ ಅಂಶವನ್ನು ಕೂಡಿಸೋಣ. 2 + 4 / 3 = 4 + 2 / 3. ಸೊ ಹಾಗಾಗಿ 3/6 = 6. ಸೊ 2. ಸೊ ಅದು ಕರೆಕ್ಟ್ ಆಗಿದೆ. ನೆಕ್ಸ್ಟು 12ನೇ ಪ್ರಶ್ನೆ, 3 ಹಸಿರು ಖಂಡಗಳು, 1 ನೀಲಿ ಖಂಡ ಮತ್ತು 1 ಕೆಂಪು ಖಂಡ ಇರುವಂತಹ ಒಂದು ಚಕ್ರವನ್ನು ತಿರುಗಿಸಿದಾಗ ಒಂದು ಹಸಿರು ಖಂಡವನ್ನು ಪಡೆಯುವಂತಹ ಸಂಭವನೀಯತೆ ಎಷ್ಟು? ಸೊ ಅಲ್ಲಿ 3 ಹಸಿರು, 1 ನೀಲಿ. ಸೊ ಬರ್ಕೊಳ್ಳೋಣ, S = 3, 1, 1. ಈಗ ಅವರ ಕ್ವಶನ್ ಏನು,
ಒಂದು ಹಸಿರು ಖಂಡವನ್ನು ಪಡೆಯುವಂಥ ಸಂಭವನೀಯತೆ. ಸೊ ಅಲ್ಲಿ ಒಟ್ಟು ಸ್ಯಾಂಪ್ಲಿಂಗ್ ಎಷ್ಟಿದೆ? 3, 4, 5. ಎನ್ ಆಫ್ ಎಸ್ ಇಸ್ ಈಕ್ವಲ್ಸ್ ಟು 5. ಸೊ ನೀಲಿ ಪಡೆಯುವುದು 1. ಹಾಗಾಗಿ ಏನಾಗ್ತದೆ? ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು ಹಸಿರು ಖಂಡವನ್ನು ಪಡೆಯುವಂತಹ ಸಂಭವನೀಯತೆ 3/5 ಆಗಿರ್ತದೆ. ಹಾಗಾಗಿ 3/5 ಇಸ್ ದ ಆನ್ಸರ್. ನೆಕ್ಸ್ಟ್ 12ನೇ ಪ್ರಶ್ನೆ. ವಾರದ ಮೊದಲ 6 ದಿನಗಳಲ್ಲಿ ಫ್ಯಾನ್ಗಳ ಮಾರಾಟವನ್ನು ಈ ಕೆಳಗೆ ತೋರಿಸಲಾಗಿದೆ. ಸೊ ಒಂದು ಫ್ಯಾನ್ ಚಿತ್ರ 2 ಫ್ಯಾನ್ಗಳನ್ನು ಸೂಚಿಸ್ತದೆ. ವಾರದ ಯಾವ ದಿನಗಳಲ್ಲಿ ಗರಿಷ್ಠ ಫ್ಯಾನನ್ನು ಮಾರಲಾಗಿದೆ? ನೋಡಿ, ಆಬ್ವಿಯಸ್ಲಿ ಮಂಗಳವಾರ. ಶುಕ್ರವಾರ ಮಾರಿದ ಫ್ಯಾನ್ಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ? ಸೊ 7 ಫ್ಯಾನ್ಗಳಿದ್ದಾವೆ ಅಂದರೆ 7 14 ಫ್ಯಾನುಗಳು. ನೋಡಿ, ಭಾಳ ಈಸಿಯಾಗಿ 2 ಅಂಕವನ್ನು ನೀವು ಅಲ್ಲಿ ಗಳಿಸ್ಬೋದು. 14ನೇ ಪ್ರಶ್ನೆ. 243ರ ಒಂದು ಪೂರ್ಣ ಘನವೇ? ಕಾರಣವನ್ನು ತಿಳಿಸಿ. ಸೊ 243 ಒಂದು ಪೂರ್ಣ ಘನ ಅಲ್ಲ, ಏಕೆಂದರೆ ನೀವು ಅದನ್ನು ಅವಿಭಾಜ್ಯ ಅಪವರ್ತನ ಮಾಡ್ತಾ ಹೋದರೆ 3 × 3 × 3 × 3. ಸೊ ಅದು 3 ಕ್ಯೂಬ್ ಆಗುತ್ತೆ. ಇಂಟು 3 ಇನ್ನೊಂದು 3 ಕಡಿಮೆ ಆಗಿದೆ, ಹಾಗಾಗಿ ಅದು ಪೂರ್ಣ ಘನ ಆಗೋದಿಲ್ಲ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು 40,000 ನಮೂದಿತ ಬೆಲೆಯ ಒಂದು ಟಿ ವಿಯನ್ನು ಖರೀದಿಸುತ್ತಾನೆ. ಜಿ ಎಸ್ ಟಿ ದರ 28% ಆದರೆ ಜಿ ಎಸ್ ಟಿ ಮೊತ್ತವೆಷ್ಟು? ಸೊ ನಮೂದಿತ ಬೆಲೆ 100 ರೂಪಾಯಿ ಆದರೆ ಜಿ ಎಸ್ ಟಿ ಎಷ್ಟಾಗಿದೆ? 28 ರೂಪಾಯಿ. ಹಾಗಾಗಿ ನಮೂದಿತ ಬೆಲೆ 40,000 ಆದರೆ ಏನಾಗುತ್ತೆ? 28ಕ್ಕೆ 100 ರೂಪಾಯಿಗೆ 28 ರೂಪಾಯಿ, 40,000ಕ್ಕೆ 11,200 ರೂಪಾಯಿ ಜಿ ಎಸ್ ಟಿನೇ ಆಗಿರ್ತದೆ. 16ನೇ ಪ್ರಶ್ನೆ. ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈನ ಗುಣಲಬ್ಧ. ಸೊ ಈಗ ನಾವೇನು ಮಾಡಬೇಕು? ಎಕ್ಸಿಂದ ಇದನ್ನು ಗುಣಲಬ್ಧ ಮಾಡಿ, ಅದೇ ರೀತಿ ವೈಯಿಂದಲೂ ಗುಣಲಬ್ಧ ಬರ್ಕೊಳ್ಳಿ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್. ಸೊ ಗುಣಿಸಿದರೆ ನಮಗೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ವೈ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ವೈ ಕ್ಯೂಬ್ ಬರ್ತದೆ. ನೆಕ್ಸ್ಟ್ 4th ಮೇನ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನಮಗೆ 3 ಅಂಕದ ಪ್ರಶ್ನೆಗಳು ಬರ್ತದೆ. ಇಲ್ಲಿ ಮೊದಲನೇದು 17ನೇದು ಮೌಲ್ಯೀಕರಿಸಿ ಕೊಟ್ಟಿದ್ದಾರೆ. 12⁴ ಇಂಟು 9⁻³ ಗುಣಿಸು 4 ಭಾಗಿಸು 6⁻³ 8⁻² ಗುಣಿಸು 27. ಸೊ ಬರ್ಕೊಳ್ಳೋಣ ನಾವು. ಸೊ ಇಲ್ಲಿ ನಮಗೆ 12 ಇದೆ. 12ಅನ್ನು ನಾವು 3 4 12. ಸೊ ಬರ್ಕೊಳ್ಳಿ. ಯಾಕೆಂತ ಹೇಳಿದರೆ ಆಧಾರ ಸಂಖ್ಯೆಗಳು ಸಮನಾಗ್ಬಿಟ್ರೆ ಘನಗಳನ್ನು ನಾವು ಘಾತಾಂಕಗಳನ್ನು ನಾವು ಕೂಡಿಸ್ಬೋದು. ಹಾಗಾಗಿ 3 × 4 ⁴ ಇಂಟು 9ನ್ನು 3 ಕ್ಯೂಬ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಸೊ ಅಲ್ಲಿಗೆ 3 ಸ್ಕ್ವೇರ್ ಹೋಲ್ ಕ್ಯೂಬ್. ಸೊ 6ಅನ್ನು 2 3 6, 8ಅನ್ನು 2 2 4 4 2 8 2 ಕ್ಯೂಬ್ ಅಂತ ಬರ್ಕೊಳ್ಳೋಣ. 27ನ್ನು 3 ಕ್ಯೂಬ್ ಅಂತ ಬರ್ಕೊಳ್ಳೋಣ. ಸೊ ಬರ್ಕೊಂಡಾಗ ನಮಗೆ ಈ ರೀತಿ ಆಗುತ್ತೆ. ಸೊ 3 × 4 ಹೋಲ್ ಘಾತ 4 ಅಂದರೆ ಎ ಇಂಟು ಬಿ ಹೋಲ್ ಟು ದಿ ಪವರ್ 3 ಎನ್ ಆದರೆ ಎ ಟು ದಿ ಪವರ್ ಆಫ್ ಎನ್ ಇಂಟು ಬಿ ಟು ದಿ ಪವರ್ ಆಫ್ ಎನ್ ಆಗುತ್ತೆ. ಆ ಸೂತ್ರಕ್ಕೆ ಅಪ್ಲೈ ಮಾಡೋಣ. ಸೊ 3 × 4 ಇಂಟು 2 × 8 ಇಂಟು 3 × 6 ಡಿವೈಡೆಡ್ ಬೈ 2 ಸ್ಕ್ವೇರ್ ಡಿವೈಡೆಡ್ ಬೈ 2 ಕ್ಯೂಬ್ ಇಂಟು 3 ಕ್ಯೂಬ್ ಇಂಟು 2 × 6 ಇಂಟು 3 × 3. ಸೊ ಈಗ ನಾವು ಆ ಸೂತ್ರಕ್ಕೆ ಹಾಕ್ಕೊಂಡು ಎಲ್ಲೆಲ್ಲಿ ಕ್ಯಾನ್ಸಲ್ ಆಗ್ತದೆ ಅದಷ್ಟನ್ನು ಕ್ಯಾನ್ಸಲ್ ಮಾಡಿ ಉಳಿದಿದ್ದೆಲ್ಲವನ್ನು ಆ್ಯಡ್ ಮಾಡ್ತಾ ಹೋದರೆ ವಿಲ್ ಗೆಟ್ 3 × 4 ಇಂಟು 2. ಸೊ ಇಲ್ಲಿಗೆ ನಮಗೆ 162 ಆಗ್ತದೆ. ಸೊ ಈಸಿ ಇದೆ, ಲೆಕ್ಕವನ್ನು ನೀವು ಸಾಲ್ವ್ ಮಾಡ್ತಾ ಹೋಗಿ. ನೆಕ್ಸ್ಟ್ 18ನೇ ಪ್ರಶ್ನೆ. ಒಂದು ಆಯತಾಕಾರದ ಹೊಲದ ಸುತ್ತಳತೆ 154 ಮೀಟರ್ ಇದೆ. ಅದರ ಉದ್ದವು ಅಗಲಕ್ಕಿಂತ 2 ಮೀಟರ್ ಹೆಚ್ಚಾಗಿದ್ದರೆ ಆ ಹೊಲದ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಿರಿ. ಸೊ ಹೊಲದ ಅಗಲ ಮತ್ತು ಉದ್ದಗಳನ್ನ ನಾವು ಎಕ್ಸ್ ಆ್ಯಂಡ್ x+2, ಯಾಕೆಂತ ಹೇಳಿದರೆ ಅವರೇ ಕೊಟ್ಟಿದ್ದಾರೆ ಉದ್ದ ಅನ್ನೋದು ಅಗಲಕ್ಕಿಂತ ಜಾಸ್ತಿ ಆಗಿದೆ 2 ಮೀಟ್ರ್. ಹಾಗಾಗಿ ಅವನ್ನ ಎಕ್ಸ್ ಅಂತ ತಗೊಂಡ್ರೆ ಉದ್ದವನ್ನು x+2 ಅಂತ ತಗೋತೀವಿ. ಸೊ ಹೇಳಿಕೆ ಪ್ರಕಾರ ಏನು? 2 ಟೈಮ್ಸ್ ಆಫ್ x+2 + x = 154 ಆಗ್ತದೆ, ಅವರೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಮಲ್ಟಿಪ್ಲೈ ಮಾಡೋಣ. 2 + 2x ಅಂದರೆ 4x + 4 = 154 ಆಗ್ತದೆ. ಸೊ 4x = 154 ಮೈನಸ್ 4, ಸೊ 4x = 150. x = 150/4 ಮಾಡಿದರೆ ಎಕ್ಸ್ ವ್ಯಾಲ್ಯೂ 37.5. ಸೊ ಉದ್ದ ಏನಾಗ್ತದೆ? 39.5 ಆಗ್ತದೆ. ಸೊ ಹಾಗಾಗಿ ಉದ್ದ ಮತ್ತು ಅಗಲಗಳು ಇಷ್ಟು ಬರ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ. ಪೂರ್ಣವರ್ಗವನ್ನು ಪಡೆಯಲು 2028ನ್ನು ಗುಣಿಸಬೇಕಾದ ಅತ್ಯಂತ ಕನಿಷ್ಠ ಪೂರ್ಣ ಸಂಖ್ಯೆ ಕಂಡುಹಿಡಿಯಿರಿ ಹಾಗೂ ಹೀಗೆ ಪಡೆದ ಪೂರ್ಣವರ್ಗ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಸೊ 2028, ಸೊ ಅದನ್ನು ನಾವು
2 × 2 × 3 × 13 ಮಾಡ್ತೀವಿ. ಸೊ ಇಲ್ಲಿ ಅವಿಭಾಜ್ಯ ಅಪವರ್ತನ 3 ಜೋಡಿ ಆಗಿಲ್ಲ. ಹಾಗಾಗಿ 2028 ಗುಣಿಸುವ ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯಲು ಕನಿಷ್ಠವಾದ ಸಂಖ್ಯೆ 3 ಆಗಿರ್ತದೆ ಮಕ್ಕಳ. ಸೊ ಹಾಗಾಗಿ 3 ಹಾಕಿದ್ರೆ ನಮಗೆ 6084 ಆಗ್ತದೆ. ಸೊ 6084ಕ್ಕೆ ವರ್ಗಮೂಲ ಎಷ್ಟಾಗಿರ್ತದೆ? 78 ಆಗಿರುತ್ತೆ. ಸೊ ಈ ರೀತಿ ನೀವು ಮಾಡಿದ್ರೆ ನಿಮಗೆ ಪೂರ್ಣ ಅಂಕ. ನೆಕ್ಸ್ಟ್ 20ನೇ ಪ್ರಶ್ನೆ, ಕೊಟ್ಟಿರುವ ಒಂದು ಅನಿಲ ಘನಫಲವು ಅದರ ಮೇಲಿನ ಒತ್ತಡಕ್ಕೆ ವಿಲೋಮಾನುಪಾತದಲ್ಲಿದೆ. ಅನಿಲದ ಒತ್ತಡವು 100 ಪ್ಯಾಸ್ಕಲ್ ಆದರೆ ಅದರ ಘನಫಲವು 6 ಲೀಟರ್ ಆಗಿರ್ತದೆ. ಒತ್ತಡವು 200 ಪ್ಯಾಸ್ಕಲ್ ಆದಾಗ ಅನಿಲದ ಘನವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು V ಪ್ರಪೋರ್ಷನಲ್ ಟು 1/P. ಸೊ PV = ಸ್ಥಿರಾಂಕ. ಸೊ ನಮಗಿದು ಗೊತ್ತಿದೆ, ಸೈನ್ಸ್ನಲ್ಲಿ ನಾವು ಓದಿರ್ತೀವಿ. ಸೊ ಇಲ್ಲಿ P1 ಅವರೇ ಕೊಟ್ಟಿದ್ದಾರೆ 100 ಪ್ಯಾಸ್ಕಲ್. ಅದೇ ರೀತಿ V1 ಕೊಟ್ಟಿದ್ದಾರೆ 8 ಲೀಟರ್. V2 ಕಂಡುಹಿಡಿಬೇಕು. P2 ಕೊಟ್ಟಿದ್ದಾರೆ 200 ಪ್ಯಾಸ್ಕಲ್. ಸೊ ಹಾಗೆ ನಮಗೆ ಚಾರ್ಲ್ಸ್ ಲಾ ಮತ್ತು ಬಾಯ್ಲ್ಸ್ ಲಾ ಇದೆ. ಸೊ ಅಲ್ಲಿ ನಾವು ತೆಗೆದುಕೊಂಡ್ರೆ P1 V1 = P2 V2. ಹಾಗಾಗಿ 100 × 8 = 200 × V2. therefore V2 ಸೊ 20 ಕ್ಯಾನ್ಸಲ್ ಆಗ್ತದೆ. ಸೊ V2 ಏನಾಗ್ತದೆ? 4 ಲೀಟರ್ ಆಗ್ತದೆ. ಹಾಗಾಗಿ V2 4 ಲೀಟರ್, V1 8 ಲೀಟರ್ ಆಗುತ್ತೆ. ನೆಕ್ಸ್ಟ್ 21ನೇ ಪ್ರಶ್ನೆ, 4AB - A² - 4B² + C² ಅಪವರ್ತನವನ್ನು ಬರೆಯಿರಿ. ಸೊ ಫಸ್ಟ್ ಕ್ವಶನ್ ಬರ್ಕೊಳ್ಳೋಣ. ಸೊ C² ಬರ್ಕೊಳ್ಳಿ, ಹಾಗೆಯೇ -A² - 2AB + 2B². ಯಾಕೆಂದರೆ ಈ C² ತೆಗೆದ್ರೆ ಇವೆಲ್ಲ ಏನಾಗಿದೆ? A + B ಹೋಲ್² ಫಾರ್ಮಲ್ಲಿದೆ. ಹಾಗಾಗಿ C² - × A - 2B ಹೋಲ್². ಸೊ again it is in the form of A² - B². ಸೊ ಹಾಗಾಗಿ C + A - 2B × C - A - 2B. therefore C + A - 2B C - A + 2B ಆಗ್ತದೆ. ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಅಂಕದ ಪ್ರಶ್ನೆಗಳು. 22ನೇ ಪ್ರಶ್ನೆ, ಸಮಾಂತರ ಚತುರ್ಭುಜ ABCDಯಲ್ಲಿ X ಮತ್ತು Yಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಇದು ಈಸಿ ಇದೆ ಮಕ್ಕಳ. ಸೊ ಕರ್ಣಗಳ ಬೆಲೆಯನ್ನು ಕೊಟ್ಟಿದ್ದಾರೆ, ಬರ್ಕೊಳ್ಳೋಣ. ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಅದು ನಮಗೆ ಗೊತ್ತಿದೆ. ಹಾಗಾಗಿ ನಾವೇನು ಮಾಡ್ತೀವಿ? AO = OC. ಸೊ ಇಲ್ಲಿ ನಾವು ಮಧ್ಯದಲ್ಲಿ ನಮಗಿಲ್ಲಿ ಕೇಂದ್ರ ಬಿಂದು ಇದೇನು ಕಾಣಿಸ್ತಿದೆಯಲ್ಲ, ಇದನ್ನು O ಅಂತ ತೆಗೆದುಕೊಂಡ್ರೆ AO = OC. therefore 5y + 1 = 6y - 1. therefore 1 + 1 ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ +1 2 ಆಗ್ತದೆ. ಸೊ 6y ಇಂದ 5y ಕಳೆದ್ರೆ 2 ಬರ್ತದೆ, ವಿಲ್ ಗೆಟ್ 1y. therefore y = 2 ಆಯಿತು. ಅಲ್ಲಿಗೆ ನಮಗೆ y ಬೆಲೆ ಕಂಡುಹಿಡ್ದಾಯಿತು. ಅದೇ ರೀತಿ ನಾವು BO = ODಯನ್ನು ಮಾಡಿಕೊಂಡ್ರೆ 3x - 1 = 2 of x + 1. therefore we'll get x = 3 ವ್ಯಾಲ್ಯೂ. ನೆಕ್ಸ್ಟ್ 23ನೇ ಪ್ರಶ್ನೆ, ಒಂದು ಕೋಣೆಯ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 12 ಅಡಿ, 9 ಅಡಿ ಮತ್ತು 8 ಅಡಿ ಆಗಿವೆ. ಪ್ರತಿ ಚದರ ಅಡಿಗೆ 50 ರೂಪಾಯಿಯಂತೆ ಕೋಣೆಯ ಒಳಗೋಡೆಗೆ ಬಣ್ಣ ಹಚ್ಚಲು ಆಗುವ ವೆಚ್ಚವನ್ನು ಕೇಳಿದ್ದಾರೆ. ಸೊ ಇಲ್ಲಿ ಲೆಂತ್, ಬ್ರೆಡ್ತ್, ಹೈಟ್ ಕೊಟ್ಟಿದ್ದಾರೆ 12, 9, 8. ಸೊ ನಮಗೆ ಬಣ್ಣ ಹಚ್ಚಬೇಕಾದ ಭಾಗದ ವಿಸ್ತೀರ್ಣಕ್ಕೆ ನಾವು ತಗೋಬೇಕು ಅಂತ ಹೇಳಿದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಗೊಳಕ್ಕಾಗಲ್ಲ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತಗೋತೀವಿ. ಸೊ ಹಾಗಾಗಿ 2h of L + B is the formula. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 36 ಅಡಿ ಚದರ ಅಡಿ ಸಿಗುತ್ತೆ. ಒಂದು ಚದರ ಅಡಿಗೆ 50 ರೂಪಾಯಿ ಆದರೆ 336ಕ್ಕೆ ಎಷ್ಟು ಬರುತ್ತೆ? 16,800 ಆಗ್ತದೆ. ನೆಕ್ಸ್ಟ್ 6ನೇ ಮೇಯ್ನ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 5 ಅಂಕಕ್ಕೆ ಒಂದೇ ಪ್ರಶ್ನೆ. ಸೊ ಇಲ್ಲಿ ನಮಗೆ 24ನೇ ಪ್ರಶ್ನೆ, ಅಕ್ಷಗಳ ಮೇಲೆ ಸೂಕ್ತ ಪ್ರಮಾಣದೊಂದಿಗೆ ಕೆಳಗಿನ ಕೋಷ್ಟಕಕ್ಕೆ ಒಂದು ನಕ್ಷೆಯನ್ನು ರಚಿಸಿ ಅಂತೇಳಿ ಕೇಳಿದರೆ ನಕ್ಷೆಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ನಕ್ಷೆಯ ಮೂಲ ಬಿಂದುವಿನ ಮೂಲಕ ಹೋಗುತ್ತದೆ ಅಂತ ಕೇಳಿದರೆ ಸೊ ಹೌದು, ಹಾದು ಹೋಗ್ತದೆ. 5 ಸೇಬುಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳ. ಸೊ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು, ಒಂದು ಸೇಬಿಗೆ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಸೊ 2 ಸೇಬಿಗೆ 10 ರೂಪಾಯಿ ಅಂತ ಹೇಳಿದ್ರೆ ಒಂದು ಸೇಬಿಗೆ ಎಷ್ಟಾಗುತ್ತೆ? 5 ರೂಪಾಯಿ. ಹಾಗಾಗಿ 5 ಸೇಬಿಗೆ 25 ರೂಪಾಯಿ. 45ಕ್ಕೆ ಎಷ್ಟು ಸೇಬುಗಳು ಬರ್ತವೆ? ಆಬ್ವಿಯಸ್ಲಿ 9 ಸೇಬುಗಳು. ಸೊ ಇಲ್ಲಿ ನಕ್ಷೆಯನ್ನು ಸಹ ಬಿಡಿಸ್ಲಿಕ್ಕೆ ಕೇಳಿದ್ದಾರೆ ಮಕ್ಕಳ.
ಈಸಿ ಇದೆ. ನಕ್ಷೆ ಮೇಲೆ ನೋಡಿ, ಇದನ್ನು ಬರೆದುಬಿಟ್ಟು ನೀವು 2 ಸೇಬಿಗೆ ಇಲ್ಲಿ ಸೇಬುಗಳನ್ನ ಸಂಖ್ಯೆ ತೊಗೊಳ್ಳಿ, ಇಲ್ಲಿ ಬೆಲೆ ಸಂಖ್ಯೆಯನ್ನು ತೆಗೆದುಕೊಳ್ಳಿ. ಸೊ ಬರಿಬೋದು, ಈಸಿಯಾಗಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ನೋಡಿ, ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಬಹಳ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಏಕೆಂದರೆ ಇದು ನಿಮ್ಮ ಎಕ್ಸಾಮ್ ಬೋರ್ಡಿಂದಲೇ ಕೇಳಿರೋದ್ರಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮ್ಮ ಫೈನಲ್ ಎಕ್ಸಾಮ್ಗೆ 50 ಔಟ್ ಆಫ್ 50 ಮಾರ್ಕ್ಸನ್ನು ತೆಗಿಯೋಕ್ಕೆ ಈಸಿ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.